ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ತಮ್ಮ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ತುಂಬ ದಿನ ಆಗಿತ್ತು. ಇವತ್ತು ಅವರು ಶಬರಿಮಲೆಗೆ ಹೋಗುವಂತಹ ದಿನ. ಸೊ ಅವ್ರನ್ನ ಕಳಿಸ್ಬಿಟ್ಟು ಹಾಗೆ ಪೂಜೆನ ಅಟೆಂಡ್ ಮಾಡಿಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ಪೂಜೆ ಇದ್ದಿದ್ದು ನಮ್ಮ ಅಣ್ಣ ಸ್ವಾಮಿ ಮನೆಯಲ್ಲಿ. ಅಂದರೆ ಅವರು ಗುರುಸ್ವಾಮಿ ಆಗಿದ್ದಾರೆ. ಸತತ 27 ಬಾರಿ ಅವರು ಈ ಒಂದು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕ್ತಾ ಇರೋದು. ಸೊ ಹಾಗಾಗಿ ಅವರು ಗುರುಸ್ವಾಮಿ ಆಗಿದ್ದಾರೆ. ಅವರ ಮನೆ ನಿಯರು ಪೆಂಡಲ್ ಹಾಕಿದ್ರು. ಸೊ ಅಲ್ಲಿಗೆ ನಾವು ಹೊರಟ್ವಿ. ಅವರು ಒಂದು 4 ಜನ ಮಾಲೆಯನ್ನು ಹಾಕಿದ್ರು. ಸುತ್ತಮುತ್ತ ತುಂಬ ಜನ ಹಾಕೋರು ಇದ್ದಾರೆ. ಬಟ್ ಅವರೆಲ್ಲ ವಿಶ್ವ ಪೂಜೆಗೆ ಹೋಗ್ತೀವಿ ಅಂತ ಹೇಳಿದ್ರಿಂದ ಇವರು 4 ಜನ ಹಾಕಿದ್ದಾರೆ. ಹಾಗಾಗಿ ಕಡಿಮೆ ಜನ ಇದ್ದರು. ಸೊ ನಾವು ಹೋಗ್ತಾ ಒಂದು 12 ಗಂಟೆ ಆಗಿತ್ತು. ಆಗಲೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇದು ಫಸ್ಟ್ ಟೈಮು ನಮ್ಮ ಮನೆಯವರು ಒಬ್ಬರು ಮಾಲೆ ಹಾಕಿರೋದು. ಹಾಗಾಗಿ ಏನೆಲ್ಲ ಮಾಡ್ತಾರೆ, ಹೇಗೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ, ನಮ್ಮ ಅಮ್ಮಂಗೂ ಗೊತ್ತಿರಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಒಂದೊಂದೇ ನೋಡಿಕೊಂಡು ಎಲ್ಲರೂ ಮಾಡಿರೋ ಥರ ನಾವು ಮಾಡಿದ್ವಿ. ಇವರೇ ನಮ್ಮ ತಮ್ಮ. ನಮ್ಮ ಫ್ಯಾಮಿಲಿ ಅಂತಂದರೆ ನಮ್ಮ ಮನೆಯಲ್ಲಿ ಯಾರೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರಲಿಲ್ಲ. ಹಾಗಾಗಿ ನಮಗೆ ಇದೊಂದು ತಲೆಯಲ್ಲಿ ಐಡಿಯಾ ಕೂಡ ಇರಲಿಲ್ಲ, ಹಾಕ್ತಾರೆ ನಮ್ಮ ತಮ್ಮ ಅಂತ ಹೇಳಿಬಿಟ್ಟು. ಏನೋ ಅಯ್ಯಪ್ಪ ಸ್ವಾಮಿನೇ ಬುದ್ಧಿ ಕೊಟ್ಟು ಅಥವಾ ಅವರೇ ಕರೆಸ್ಕೊಳ್ತಾ ಇರೋದೋ ಏನೋ ಗೊತ್ತಿಲ್ಲ. ಸೊ ಸಡನ್ಲಿ ನಾನು ಮಾಲೆ ಹಾಕ್ತಾಯಿದ್ದೀನಿ ಅಂತ ಒಂದು 2 ದಿನದ ಹಿಂದೆ ಹೇಳಿದರು ನಮಗೆ. ಮಾಲೆ ಹಾಕ್ತಾಯಿದ್ದೀನಿ, ನಾನ್ ವೆಜ್ ಎಲ್ಲ ಏನೂ ತಿನ್ನಬೇಡಿ, ಸ್ವಲ್ಪ ಶುದ್ಧವಾಗಿರಿ ಅಂತ ಹೇಳಿಬಿಟ್ಟು. ಸೊ ನಾವು ಹಾಗೇ ಇದ್ವಿ. ನಮ್ಮಮ್ಮ ಒಂದು ತುಪ್ಪದ ಕಾಯಿ ತುಂಬಿಸಿದ್ರು. ಆಮೇಲೆ ನನ್ನ ಅಕ್ಕನ ಮಕ್ಕಳಿಬ್ಬರು ತುಪ್ಪಕಾಯಿ ತುಂಬಿಸ್ಬೇಕು ಅಂತ ಹೇಳಿ ಕಳಿಸಿದ್ರಂತೆ. ಬಟ್ ಅವ್ರು ಬಂದಿರಲಿಲ್ಲ, ಸ್ಕೂಲ್ಗೆ ಹೋಗಿರೋದ್ರಿಂದ ಬಂದಿರಲಿಲ್ಲ. ಸೊ ಅವ್ರ ಬದಲು ಯಾರಾದರೂ ತುಂಬಿ ಅಂತ ಹೇಳಿದಾಗ ಅಲ್ಲಿ ಬೇರೆ ಯಾರೂ ಇರಲಿಲ್ಲ, ನಾನು ಮತ್ತು ನಮ್ಮ ಮನೆಯವರು ಇದ್ವಿ. ಹಾಗಾಗಿ ನೀವಿಬ್ಬರು ತುಂಬಿ ಅಂತ ಹೇಳಿದರು ಗುರುಸ್ವಾಮಿಗಳು. ಹಾಗಾಗಿ ಇದೊಂದು ಒಳ್ಳೆಯ ಅವಕಾಶ, ಪುಣ್ಯದ ಕೆಲಸ ನಮ್ಮನ್ನು ಹುಡ್ಕೊಂಡು ಬಂದಿದೆ ಅಂಥೇಳಿ ನನ್ನ ಅಕ್ಕನ 2 ಮಕ್ಕಳು ತುಂಬಿಸೋದಕ್ಕೆ ಹೇಳಿದ್ರಂತೆ. ಹಾಗಾಗಿ ಒಂದು ನಾನು ತುಂಬಿಸ್ದೆ, ಇನ್ನೊಂದು ನಮ್ಮ ಮನೆಯವರು ತುಂಬಿಸಿದ್ರು. ಅದಾದಮೇಲೆ ಗುರುಸ್ವಾಮಿಗಳು ಹೇಳಿದ್ರು ಮತ್ತು ನಮ್ಮ ತಮ್ಮ ಸ್ವಾಮಿನೂ ಹೇಳಿದ್ರು, ಮಕ್ಕಳ ಕೈಯಲ್ಲಿ ಒಂದು ತುಂಬಿಸ್ಬಿಡಿ ಅಂತ ಹೇಳಿಬಿಟ್ಟು. ಸೊ ಮತ್ತು ಅವ್ರು ಹೇಳಿದ ಮೇಲೆ ನಾವು ಇಲ್ಲ ಅನ್ನೋಕ್ಕಾಗಲ್ಲ. ಸೊ ನಾವು ಕೇಳ್ದೇ ಅಯ್ಯಪ್ಪ ಸ್ವಾಮಿ ನಮಗೆ ಒಂದು ಅವಕಾಶನ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಮಕ್ಕಳ ಕೈಯಲ್ಲೂ ನಾವು ತುಪ್ಪದ ಕಾಯಿನ ತುಂಬಿಸಿದ್ವಿ. ಅದಾದಮೇಲೆ ಶುದ್ಧವಾಗಿರಬೇಕು, ನಾನ್ ವೆಜ್ ಎಲ್ಲ ತಿನ್ನಬಾರ್ದು, ಅಂದರೆ ತುಪ್ಪದ ಕಾಯಿ ತುಂಬಿಸಿದವ್ರು ಏನೇನೆಲ್ಲ ಮಾಡಬೇಕು ಅಂತೇಳಿ ಆಮೇಲೆ ಪ್ರೊಸೀಜರ್ನ ಹೇಳಿದರು. ಸೊ ಆಮೇಲೆ ಇರುಮುಡಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದೆಲ್ಲ ಒಂಥರ ತುಂಬ ಖುಷಿ ಆಗ್ತಾಯಿತ್ತು ನಮಗೆ. ಯಾಕೆಂದರೆ ಈ ಥರ ಎಲ್ಲ ಮಾಡೋ ಅವಕಾಶ ಇದು ನನ್ನ ಜೀವನದಲ್ಲಿ ಮೊದಲನೇ ಸಾರಿ ಬಂದಿದ್ದು. ಆಗ ಹೈಸ್ಕೂಲಲ್ಲಿ ಇರಬೇಕಾದ್ರೇ ಅಲ್ಲಿ ನಮ್ಮೂರಲ್ಲಿ ಹೆಬ್ಳುಬೈಲು ಅಂತಿದೆ. ಸೊ ಅಲ್ಲಿ ತುಂಬ ಗ್ರ್ಯಾಂಡಾಗಿ ಅಯ್ಯಪ್ಪ ಸ್ವಾಮಿ ಅನ್ನದಾನವನ್ನು ಮಾಡ್ತಾರೆ. ಅಲ್ಲಿಗೆ ನಮಗೆ ಸ್ಕೂಲ್ ಕಡೆಯಿಂದ ಕರ್ಕೊಂಡು ಹೋಗ್ತಾಯಿದ್ರು. ಆವಾಗೇನು ಹೋದ್ವಿ, ಇನ್ನು ಚಿಕ್ಕವರಿದ್ವಿ, ಪ್ಲಸ್ ಹೋದ್ವಿ, ದೇವರಿಗೆ ಕೈ ಮುಗಿದ್ವಿ, ಊಟ ಮಾಡಿದ್ವಿ, ಬಂದ್ವಿ. ಅಂದರೆ ಊಟದ ಹೈಸ್ಕೂಲಲ್ಲಿ ಊಟದ ಟೈಮಿಗೆ ಕರ್ಕೊಂಡು ಹೋಗ್ತಾಯಿದ್ರಲ್ಲ, ಹಾಗಾಗಿ ಊಟ ಮಾಡಿದ್ವಿ, ಬಂದ್ವಿ, ಅಷ್ಟೇ ಇತ್ತು. ಈ ಪೂಜೆನೆಲ್ಲ ನೋಡೋದಕ್ಕೆ ನಮ್ಗೆ ಅವಕಾಶ ಇರಲಿಲ್ಲ. ಆಮೇಲೆ ಬೆಂಗಳೂರು ಹೋದ್ವಿ. ಆಮೇಲೆ ಮದುವೆ ಆಯಿತು. ಎಲ್ಲೂ ನಮಗೆ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ನೋಡುವಂಥ ಚಾನ್ಸು ಸಿಕ್ಕಿರಲಿಲ್ಲ. ಈಗ ನಮ್ಮ ತಮ್ಮನೇ ಮಾಲೆ ಹಾಕಿರೋದ್ರಿಂದ ಈ ಒಂದು ಬ್ಯುಸಿ ಕೆಲಸದ ಟೈಮಲ್ಲೂ ಕೂಡ ನಾವು ಮಕ್ಕಳಿಗೆಲ್ಲ ರಜೆ ಹಾಕಿಸ್ಕೊಂಡು ಅಯ್ಯಪ್ಪ ಸ್ವಾಮಿ ಪೂಜೆಗೆ ಹೋಗಿದ್ದು ನನಗೆ ತುಂಬ ಖುಷಿ ಆಯಿತು. ಯಾಕೆ ಯಾವತ್ತೂ ನೋಡಿರಲಿಲ್ಲ ನಾನು ಈ ಥರ ಪೂಜೆನ. ಆ ಒಂದು ಪೂಜೆಯನ್ನು ನೋಡಿದೆ. ಸೊ ಏನೇನೆಲ್ಲ ಮಾಡ್ತಾರೆ ಸ್ವಾಮಿಗಳು ಅಂತ ಹೇಳಿ ನೋಡಿದೆ. ಸೊ ಬೇರೆ ಟೈಮಲ್ಲಿ ನಮ್ಮ ತಮ್ಮ ಹೇಗಿರ್ತಾನೆ, ಮಾಲೆ ಹಾಕಿದಾಗ ಅವನು ಎಷ್ಟು ಕಂಪ್ಲೀಟಾಗಿ ಚೇಂಜ್ ಆಗಿದ್ರು ಅಂತ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಅಷ್ಟು ಕಂಪ್ಲೀಟಾಗಿ ಚೇಂಜ್ ಆಗಿದ್ದರು. ಸೊ ಅಷ್ಟು ಸಾಫ್ಟ್ ಆಗಿದ್ದರು. ಸೊ ಅದು ಕೂಡ ನನಗೆ ಖುಷಿ ಕೊಡ್ತು. ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇರುಮುಡಿ ಕಟ್ಟ ಆದಮೇಲೆ ಮಹಾಮಂಗಳಾರತಿ ಪೂಜೆನೆಲ್ಲ ಇಟ್ಕೊಂಡಿದ್ರು. ಅಯ್ಯಪ್ಪ ಸ್ವಾಮಿ ಭಜನೆ ಅಂತೂ ಕೇಳ್ತಾನೆ ಇರೋಣ ಅಂತ ಅನಿಸುತ್ತೆ. ಅದರಲ್ಲೂ ತುಂಬ ಸ್ವಾಮಿಗಳಿದ್ರೆ, ತುಂಬ ವಾಯ್ಸ್ ಬರ್ತಾಯಿದ್ರೆ ಇನ್ನೂ ಕೇಳೋಣ ಅಂತ ಹೇಳಿ ಅನಿಸುತ್ತೆ. ಸೊ ಇಲ್ಲೂ ಹೇಳಿದ್ದಾರೆ, ಕೆಲವೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ನೋಡಿ. இரண்டாம் திருப்படி சரணப்புனையப்பா ஐயனப்புனையப்பா மூணாம் திருப்படி சரணப்புனையப்பா ஐயன்
ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯನಪ್ಪನಯ್ಯಪ್ಪ ಶರಣಂ ಶರಣಪ್ಪನಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ ಶರಣಪ್ಪನಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯನಪ್ಪನಯ್ಯಪ್ಪ ಸ್ವಾಮಿಯೇ ಶರಣಂ ಶರಣಪ್ಪನಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ ಶರಣಪ್ಪನಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಮಕರ ಜ್ಯೋತಿಯೇ ಶರಣಪ್ಪನಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯನಪ್ಪನಯ್ಯಪ್ಪ ಸ್ವಾಮಿಯೇ ಶರಣಂ ಶರಣಪ್ಪನಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ ಶರಣಪ್ಪನಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯನಪ್ಪನಯ್ಯಪ್ಪ ಸ್ವಾಮಿಯೇ ಶರಣಂ ಶರಣಪ್ಪನಯ್ಯಪ್ಪ ಸುಮ್ಮನೆ ನಿಂತ್ಕೊಳ್ಳೋ. ಸ್ವಾಮಿಯೇ ಓಂ 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 ಸ್ವಾಮಿಯೇ ಇದಾದಮೇಲೆ ಅಣ್ಣ ಸ್ವಾಮಿ ಮೇಲೆ ದೇವ್ರು ಬಂದಿತ್ತು. ಸೊ ತುಂಬ ಚೆನ್ನಾಗಿತ್ತು, ಬಟ್ ನನಗೆ ವೀಡಿಯೋ ಮಾಡೋದಕ್ಕೆ ಧೈರ್ಯ ಆಗಲೇ ಇಲ್ಲ. ಸೊ ಅದು ಮುಗಿದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಆಮೇಲೆ ಪ್ರಸಾದನ ಕೊಟ್ಟು ನೆಕ್ಸ್ಟು ಅನ್ನದಾನ ಊಟ ಇತ್ತು, ಊಟ ಮಾಡಿಕೊಂಡು ಬಂದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.